ಸೊ ಹಾಗೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವಾತ ದೋಷ ಈಗ ಬಂದ್ಬಿಟ್ಟಿದೆ ನಮಗೆ. ಸೊ ಕ್ಷೀಣ ಆಗಿದೆ ಅಥವಾ ವೃದ್ಧಿ ಆಗಿದೆ ಅಂದಾಗ ಏನು ಮಾಡಬೇಕು ಅಂತಂದರೆ, ನಾವು ಕ್ಷೀಣ ಆದರೆ ನಾವು ಏನು ಮಾಡಬೇಕು, ಸ್ವಲ್ಪ ಶುದ್ಧವಾದಂಥ ಎಣ್ಣೆ ಬಳಸುವಂಥದ್ದು, ಜಠರಾಗ್ನಿ ಉತ್ಪತ್ತಿ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸುವಂಥದ್ದು, ಶರೀರದಲ್ಲಿ ಸ್ವಲ್ಪ ನಾವು ಈ ಆಹಾರದ ಮುಖಾಂತರನೇ ಅವನ್ನೆಲ್ಲ ಔಷಧಿ ರೂಪದಲ್ಲಿ ಕೊಟ್ಟು ನಾವು ಸರಿ ಮಾಡ್ಕೋಬೇಕು. ನಮ್ಮ ಆಯುರ್ವೇದದಲ್ಲಿ ಈ ವಾಯು ಮೂಳೆಯಲ್ಲಿ ಮತ್ತು ಬೆವರಿನ ಈ ಚರ್ಮ ಇರುತ್ತಲ್ವ, ಆ ಚರ್ಮದ ಹಿಂಭಾಗ ಶೇಖರಣೆ ಆಗಿರ್ತದೆ. ಸೊ ಅದಕ್ಕೋಸ್ಕರ ಮೂಳೆಗೆ ಒಂದು ಸ್ನಿಗ್ಧತೆ ಕೊಡ್ತಕ್ಕಂತಹ ಕೊಬ್ಬಿನ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಶುದ್ಧವಾದ ಎಣ್ಣೆ. ಸೊ ಹಾಗೆ ನಿಮಗೆ ಮೂಳೆ ಚೆನ್ನಾಗೋಯ್ತು ಅಂತಂದರೆ ಏನಾಗ್ತದೆ, ನಿಮಗೆ ಮಜ್ಜೆ ಚೆನ್ನಾಗಿರುತ್ತೆ. ಮಜ್ಜೆ ಚೆನ್ನಾಗಿದ್ದರೆ ಶುಕ್ರ ಚೆನ್ನಾಗಿರುತ್ತೆ. ಸೊ ಶುಕ್ರ ಚೆನ್ನಾಗಿದ್ದರೆ ನಮಗೆ ಶಾರೀರಿಕವಾಗಿ ನಾವು ದಷ್ಟಪುಷ್ಟವಾಗಿರ್ತೇವೆ. ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಇದನ್ನೆಲ್ಲ ಕರೆಕ್ಟಾಗಿ ವೈದ್ಯರ ಹತ್ರ ಬಂದಾಗ ನಾವು ಆ ಒಂದು ಸಮಸ್ಯೆ ಇರೋರಿಗೆ ತಿಳಿಸ್ಕೊಡ್ದೇನೆ ನಾವು ಔಷಧಿ ಮಾಡಿದಾಗ ಏನಾಗ್ತದೆ, ಸೊ ಅದು ಪ್ರಬಲವಾಗಿ ಆ ತಕ್ಷಣಕ್ಕೆ ಕೆಲಸ ಮಾಡಿದ್ರೂ ಕೂಡ ಅದು ಸುಮಾರು ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ತನ್ನ ಒಂದು ಮೊದಲಿನ ಸ್ಥಿತಿಗೆ ಬರುತ್ತೆ. ಸೊ ಈ ವಾಯುದೋಷ ಯಾಕೆ ಬರುತ್ತೆ, ಮತ್ತು ಅದು ಕ್ಷೀಣ ಆದಾಗ ಏನು ಮಾಡಬೇಕು, ವೃದ್ಧಿ ಆದಾಗ ಏನು ಮಾಡಬೇಕು, ಮತ್ತು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಂಡಿವಿ ಅಂತ ಭಾವಿಸ್ತೇನೆ. ಸೊ ಹಾಗೆ ಈ ವಾಯುದೋಷ ನಮಗೆ ಬರಬಾರ್ದು ಅಂತಂದರೆ ಭಾಳ ಮುಖ್ಯವಾಗಿ ನಾವು ಎಲೆ ಅಡಿಕೆ ಸುಣ್ಣ ತಿಂತಕ್ಕಂಥ ಅಭ್ಯಾಸ ಮಾಡಬೇಕು. ನಾನು ಗಮನಿಸಿದಾಗೆ ಸುಮಾರು ಒಂದು 35-40 ವರ್ಷದಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಎಲೆ ಅಡಿಕೆ ಸುಣ್ಣಕ್ಕಂತಲೇ ಒಂದು ಡಬ್ಬಿ ಮಾಡಿ ಇಟ್ಟಿರೋರು. ಈ ಪಡಸಾಲೆ ಅಥವಾ ನಾವೇನು ಹಾಲ್ ಅಂತ ಕರಿತೀವಲ್ವ, ಆ ಜಾಗದಲ್ಲಿ ಎಲ್ಲರೂ ಊಟ ಆದಮೇಲೆ ದಿನಕ್ಕೆ 1 ಬಾರಿನೋ 2 ಬಾರಿನೋ ಎಲೆ ಅಡಿಕೆ ಸುಣ್ಣ ತಿಂತಾಯಿದ್ರು. ಸೊ ಸುಣ್ಣ ಇದೆ ಅಲ್ವಾ, ಅದ್ಭುತ ಔಷಧಿ. ಸುಣ್ಣ ನಿಮಗೆ ವಾತ ಮತ್ತು ಕಫದ ಕಾಯಿಲೆಗಳನ್ನು ಸಮತೋಲನದಲ್ಲಿ ಇಡುತ್ತೆ ಅದು. ಸೊ ಹೀಗಾಗಿ ಸುಣ್ಣನ ನಾವು ಯಥೇಚ್ಛವಾಗಿ ಬಳಸ್ತಾ ಇದ್ವಿ. ನಮ್ಮ ಹಿಂದಿನ ಋಷಿ ಆಚಾರ್ಯರುಗಳು ಏನು ಮಾಡಿದ್ದಾರೆ ಅಂತಂದರೆ, ಸುಣ್ಣನ ಕೇವಲ 2 ರೂಪಾಯಿ 3 ರೂಪಾಯಿ ಅಥವಾ 1 ರೂಪಾಯಲ್ಲಿ ಸಿಗುತ್ತೆ. ಬಟ್ ಅದ್ಭುತ ಔಷಧಿ ಅದು. ಸೊ ನಿಮ್ಗೆ ಇನ್ನೊಂದು ಸೀಕ್ರೆಟ್ ನಾವು ಹೇಳಬೇಕು ಅಂತಂದರೆ, ಯಾವ್ಯಾವ ಪದಾರ್ಥದಲ್ಲಿ ತುಂಬ ಕಡಿಮೆ ರೇಟ್ ಇದೆ ಅಲ್ವಾ, ಅಂದರೆ ತುಂಬ ಕಡಿಮೆ ಬೆಲೆ ಇರೋದೆಲ್ಲ ತುಂಬ ಅದ್ಭುತ ಔಷಧಿಗಳು. ತಮಗೆಲ್ಲ ಗೊತ್ತಿರುವಾಗೆ ನಾವು ನೋಡ್ದಂಗೆ ಸಜ್ಜೆ, ನವಣೆ, ಈ ಸಾಮೆ, ಏನು ಸಿರಿಧಾನ್ಯಗಳಂತ ಹೇಳ್ತೀವಲ್ವ, ಸುಮಾರು ಒಂದು 25 ವರ್ಷದಿಂದ ಅದಕ್ಕೆ ಬೆಲೆನೇ ಇರಲಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವು ಹೇರಳವಾಗಿ ಬಿದ್ದಿರ್ತಾ ಇದ್ವು. ಅದನ್ನು ಅಕ್ಕಪಕ್ಕ ಮನೆಯವರಿಗೆ ನಾವು ಫ್ರೀಯಾಗಿ ಕೊಡ್ತಾ ಇದ್ವಿ. ಧಾನ್ಯಗಳಲ್ಲಿ ಹೇಳೋದಾದರೆ ನಾವು ಹುರುಳಿಕಾಳು. ಸೊ ಈಗ ತುಂಬ ಬೆಲೆ ಬಂದಿದೆ ಅದಕ್ಕೆ. ಹಳೆ ಕಾಲದಲ್ಲಿ ಅದಕ್ಕೆ ಬೆಲೆನೇ ಇರಲಿಲ್ಲ. ಹಾಗೆ ಸುಣ್ಣ, ಈ ಥರದವು ತುಂಬ ಔಷಧಿಯುಕ್ತವಾಗಿರೋದನ್ನೆಲ್ಲ ನಮ್ಮ ಹಿರಿಯರು ಋಷಿ ಆಚಾರ್ಯರುಗಳು ಏನು ಮಾಡಿದ್ದಾರೆ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ ಇಟ್ಟಿದ್ದಾರೆ, ಇಲ್ಲ ತುಂಬ ಕಡಿಮೆ ಬೆಲೆ ಇಟ್ಟಿದ್ದಾರೆ. ಇನ್ನು ನಾವು ಹೈನುಗಾರಿಕೆಯಲ್ಲಿ ಹೇಳಬೇಕಾದ್ರೆ ಮಜ್ಜಿಗೆ, ನಮ್ಮ ದೇಶದಲ್ಲಿ ನಾವು ಯಾವತ್ತೂ ಮಜ್ಜಿಗೆ ಮಾರ್ಕೊಂಡಿರಲಿಲ್ಲ. ಸೊ ಈಗ ಪ್ಯಾಕೆಟ್ಗಳು ಬರ್ತಾಯಿದೆ, ಅದು ಬೇರೆ ವಿಚಾರ. ಹಳೆ ಕಾಲದಲ್ಲಿ ನಾವು ಮಜ್ಜಿಗೆಗಳು ಯಾರ ಮನೆಯಲ್ಲಿ ಹಸುಗಳು ಕರಿತಾ ಇರ್ತಾವಲ್ವ, ನಾವೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ವಿ ಅದನ್ನ. ಯಾಕೆಂದರೆ ಮಜ್ಜಿಗೆ ಭೂಲೋಕದ ಅಮೃತ ಅಂತ ಹೇಳ್ತೇವೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿಡುತ್ತೆ ಮಜ್ಜಿಗೆ. ಸೊ ಜೀರ್ಣಾಂಗ ವ್ಯವಸ್ಥೆ ಒಂದು ಚೆನ್ನಾಗಿದ್ದರೆ ನಮ್ಗೆ 100ಕ್ಕೆ 85-90% ಕಾಯಿಲೆಗಳೇ ಬರೋದಿಲ್ಲ. ಸೊ ಅದಕ್ಕೆ ಮಜ್ಜಿಗೆನ ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಮನೇಲಿ ಹಸು ಕರಿತಾ ಇದ್ದರೆ ನಾವು ಪಕ್ಕದ ಮನೆಯವರಿಗೆ ಅಥವಾ ನಮ್ಗೆ ಯಾರಿಗೆ ಅಗತ್ಯ ಇರುತ್ತೆ ಅವ್ರಿಗೆ ನಾವು ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಪದ್ಧತಿ ನಮ್ಮ ದೇಶದಲ್ಲಿತ್ತು, ಈಗಲೂ ಕೂಡ ಹಳ್ಳಿಗಳಲ್ಲಿದೆ. ಸೊ ಉತ್ಕೃಷ್ಟವಾದದನ್ನು ನಾವು ಉಚಿತವಾಗಿ ಕೊಡ್ತಕ್ಕಂಥ ಒಂದು ಜ್ಞಾನ ನಮಗೆ ಹಿರಿಯರಿಂದ ಬಂದಿತ್ತು. ಸೊ ಈಗೆಲ್ಲನೂ ಕೂಡ ನಾವು ಕಮರ್ಷಿಯಲೈಸ್ ಮಾಡಿರೋದ್ರಿಂದ ಏನಾಗ್ತಾ ಇದೆ, ಸೊ ಈ ಒಂದು ಜ್ಞಾನದ ಪ್ರಸಾರಣ ಮತ್ತೆ ಆಗಬೇಕಿದು. ಸೊ ಹೀಗಾಗಿ ಸ್ನೇಹಿತರೆ, ಈ ವಾತ ದೋಷವನ್ನು ನೀವು ನಿವಾರಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಶರೀರದಲ್ಲಿ ಮೂಳೆ ನೋವಾಗಿರ್ಬೋದು, ಅಥವಾ ಕೀಲುಗಳ ನೋವಾಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಅಥವಾ ಅಗ್ನಿಮಾಂದ್ಯ ಆಗಿರ್ಬೋದು, ಅಥವಾ ಒಂದು ತಲೆಯಲ್ಲಿನ ವಿಚಾರ ಶಕ್ತಿ ಅಂತ ಹೇಳ್ತೀವಲ್ವ, ಇದೆಲ್ಲ ಸಮವಾಗಿರಬೇಕು. ನಮಗೆ ಯಾವುದು ದುಡುಕಿನ ನಿರ್ಧಾರ ತೊಗೊಳ್ಳದಿರತಕ್ಕಂಥದ್ದು, ಮತ್ತು ಕೆಲಸ ಮಾಡೋಕ್ಕೆ ತುಂಬ ಪ್ರಬಲೇಚ್ಛೆ ಬೇಕು. ನಾವು ಏನೇ ಕೆಲಸ ಮಾಡ್ತೀವಿ ಅಂತಂದ್ರೂ ಕೂಡ ನಮಗೆ ಮನಸ್ಸೇಚ್ಛೆ ಬೇಕು ಅಂತ ಹೇಳ್ತೇವೆ. ಸೊ ಆ ಇಚ್ಛೆ ಎಲ್ಲ ತುಂಬ ಚೆನ್ನಾಗಿರಬೇಕು, ನಮ್ಮದು ದೃಢ ಸಂಕಲ್ಪ ಇರಬೇಕು ಅಂತಂದರೆ ಈ ವಾಯುವನ್ನು ನಾವು ಸಮತೋಲನದಲ್ಲಿ ಇಟ್ಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋಣ ಅಂತ ಹೇಳ್ತಾ, ಈ ರೀತಿ ನಮಗೆ ವಾತ ಕಾಯಿಲೆಗಳಿಗೆ ಯಾವ ರೀತಿ ಜೀವನ ಪದ್ಧತಿ ಇರಬೇಕು, ಮತ್ತು ಯಾವ ರೀತಿ ಆಹಾರ ಪದಾರ್ಥಗಳನ್ನು ನಾವು ಬಳಸಬೇಕು, ಹಾಗೆ ನಮಗೆ ಎಣ್ಣೆ ಸ್ನಾನ ಮಾಡಿಸೋದಾಗಿರ್ಬೋದು, ಹಾಗೆ ನಮಗೆ ಕಿವಿಗಳಲ್ಲಿ ಅಥವಾ ಮೂಗಿನಲ್ಲಿ ಕಣ್ಣಲ್ಲಿ ಎಣ್ಣೆ ಹಾಕುವಂಥದ್ದಾಗಿರ್ಬೋದು, ಮತ್ತು ನೆತ್ತಿಗೆ ಎಣ್ಣೆ ಹಾಕುವಂಥದ್ದಾಗಿರ್ಬೋದು, ಇದೆಲ್ಲ ನಮ್ಮ ದೇಶದಲ್ಲಿ ಏನಿತ್ತು ಅಂತಂದರೆ ಈ ಕಾಯಿಲೆಗಳು ಬರದೇ ಇರೋದಕ್ಕೋಸ್ಕರ ನಮಗೆ ಈ ಒಂದು ಆರೈಕೆ ನಡೀತಾ ಇತ್ತು. ಸೊ ಇವತ್ತೇನಾಗಿದೆ ಅಂತಂದರೆ, ನಾವು ಬದಲಾದಂಥ ಒಂದು ಜೀವನ ಪದ್ಧತಿಯಲ್ಲಿ ಅವನ್ನೆಲ್ಲ ಮರ್ತಿರೋದ್ರಿಂದ ಏನಾಗ್ತಾಯಿದೆ, ನಮಗೆ ಈ ಕಾಯಿಲೆಗಳೆಲ್ಲ ಹೆಚ್ಚೆಚ್ಚು ಕಾಡುತ್ತಾ ಇದ್ದಾವೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಸುಮ್ಮನೆ ಒಂದು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಮ್ಮ ದೇಶದಲ್ಲಿ ನಮ್ಮ ತಾತ, ನಮ್ಮ ತಾಯಿ ಅಥವಾ ನಮ್ಮ ತಂದೆಯವರು ಯಾವ ರೀತಿ ಜೀವನ ಮಾಡ್ತಾಯಿದ್ರು ಆ ಜೀವನಕ್ಕೆ ನಾವು ಹೊಂದ್ಕೊಂಡ್ರೆ ಅಥವಾ ಆ ರೀತಿ ಜೀವನ ಮಾಡಿಕೊಂಡ್ರೆ ಏನಾಗ್ತದೆ, ನಮಗೆ ಇದ್ಯಾವುದು ವಾತದೋಷದ್ದಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಕಾಯಿಲೆಗಳು ಕೂಡ ನಮಗೆ ಬರೋದಿಲ್ಲ. ಸೊ ಈ ವಾತದೋಷ ಬಂದಿದೆ, ಇದಕ್ಕೆ ನಾವು ಔಷಧಿ ನಾನು ನಿಮ್ಗೆ ಹೇಳಿದಾಗೆ ಶುದ್ಧವಾದಂಥ ಎಣ್ಣೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಆದರೂ ಕೂಡ
ಇದ್ರ ಜೊತೆಗೆ ನಾವು ಎಲೆ ಅಡಿಕೆ ಸುಣ್ಣನೂ ಕೂಡ ಬಳಸಿದ್ವಿ. ಹಾಗೆ ನಿಮಗೆ ಎಣ್ಣೆಯ ಮಜ್ಜನ ನಮಗೇನಾಗ್ತದೆ ಈ ವಾತದೋಷಕ್ಕೆ ಅತ್ಯದ್ಭುತವಾದ ಔಷಧಿ. ಸೊ ಸುಣ್ಣ ನಮ್ಗೇನು ಮಾಡ್ತದೆ, ಮೂಳೆಗಳಿಗೆ ಕ್ಯಾಲ್ಸಿಯಂ ಕೊಟ್ಟು ಅಲ್ಲಿ ಮೂಳೆಯಲ್ಲಿ ಇರ್ತಕ್ಕಂಥ ವಾಯುನ ಅದು ನಾಶ ಮಾಡ್ತದೆ. ಸೊ ಎಣ್ಣೆ ಈ ಅಭ್ಯಂಗ ಇದೆ ಅಲ್ವಾ, ಅಭ್ಯಂಗಂ ಪರಮೌಷಧಿ ಅಂತ ಹೇಳ್ತಾರೆ. ಅಭ್ಯಂಗ ಅಂದರೆ ಎಣ್ಣೆ ಸ್ನಾನ. ಸುಮಾರು ನಾವು ವಾರಕ್ಕೆ 1 ಅಥವಾ 2 ಬಾರಿ ನಿತ್ಯ ನಾವು ಎಣ್ಣೆ ಸ್ನಾನ ಮಾಡೋದ್ರಿಂದ ಏನಾಗ್ತದೆ, ಈ ಚರ್ಮದ ಹಿಂಭಾಗದಲ್ಲಿರ್ತಕ್ಕಂಥ ವಾಯುದೋಷ ನಮಗೆ ನಿವಾರಣೆ ಆಗ್ತದೆ. ಅಂದರೆ ನಮಗೆ ಮಾಂಸಖಂಡಗಳಿಗೆ ಮತ್ತು ನಮ್ಮ ಒಂದು ಕೊಬ್ಬಿನಂಶ ಇರ್ತಕ್ಕಂಥ ಜಾಗಕ್ಕೆ ಸ್ನಿಗ್ಧತೆ ಕೊಟ್ಟಾಗ ಮೂಳೆಯಲ್ಲಿ ಇರ್ತಕ್ಕಂಥ ವಾಯು ಕಡಿಮೆಯಾಗಿ ನಮಗೇನಾಗ್ತದೆ, ಶುಕ್ರಧಾತು ಮತ್ತು ಮಜ್ಜಾಧಾತು ಕೂಡ ನಿಮಗೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತವೆ. ಸೊ ಈ ಒಂದು ಎಣ್ಣೆ ಮಜ್ಜನ ಮತ್ತು ಎಲೆ ಅಡಿಕೆ ಸುಣ್ಣದ ಒಂದು ಸೇವನೆ ಮತ್ತು ನಮ್ಮ ಶುದ್ಧ ಎಣ್ಣೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಮಜ್ಜಿಗೆ ಇವನ್ನೆಲ್ಲ ನಾವು ಆಹಾರದಲ್ಲಿ ಉಪಯೋಗಿಸಿದಾಗ ಏನಾಗ್ತದೆ ಅಂದರೆ ಈ ವಾಯುದೋಷ ನಮಗೆ ಉಲ್ಬಣ ಆಗೋದಿಲ್ಲ ಮತ್ತು ಕ್ಷೀಣನೂ ಆಗೋದಿಲ್ಲ. ಯಾಕೆಂದರೆ ಇದರಲ್ಲಿ ಕೆಲವು ಏನಿದಾವೆ ಅಂದರೆ ತ್ರಿದೋಷ ನಾಶಕ ಇದ್ದಾವೆ. ತುಪ್ಪ ಮತ್ತು ಮಜ್ಜಿಗೆ ನಮಗೆ ಜೀರ್ಣಕ್ರಿಯೆಗೆ ಮತ್ತು ನಮ್ಮ ವಾತ, ಪಿತ್ತ, ಕಫ ಮೂರನ್ನು ಕೂಡ ಸಮವಾಗಿರ್ತಕ್ಕಂಥ ಔಷಧಿಯಾಗಿರೋದ್ರಿಂದ ನಮ್ಮ ಒಂದು ಆರೋಗ್ಯ ಸುಸ್ಥಿರವಾಗಿರ್ತದೆ, ಯಾವುದು ವೃದ್ಧಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ ಅಂತ ಹೇಳ್ತಾ, ಈ ವಾತದೋಷ ಬರದೇ ಇರೋ ಥರ ನಮ್ಮ ಜೀವನ ಶೈಲಿಯನ್ನು ಮತ್ತು ನಮ್ಮ ಆಹಾರ ಪದ್ಧತಿಗಳನ್ನ ರೂಢಿಸಿಕೊಂಡು ಆರೋಗ್ಯ ಸ್ಥಿತಿಯಲ್ಲಿರೋಣ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.